ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಈ ದಿನ NNMSನ ಇತಿಹಾಸ ವಿಭಾಗದ ಪ್ರಶ್ನೋತ್ತರಗಳನ್ನು ಚರ್ಚಿಸ್ತಾ ಹೋಗೋಣ. ಹಾಗೆ ಅವುಗಳು ಯಾವ ರೀತಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿದವರು ಯಾರು ಅಂತಕ್ಕಂಥದ್ದು ಇದೆ. ಒಂದು ಶಿಯಾಂಗ್ತಿ, ಹಾಗೆ ಲಾವೋತ್ಸೆ, ಹೋ ವ್ಯಾಹ್ಯಾಂಗ್ ಅಂತ ಇದೆ. ಹಾಗೆ ನಾಲ್ಕನೇದು ಮೆನ್ಸಿಯಸ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡಿದಾಗ ಯಾವುದು ಶಿಯಾಂಗ್ ತಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಯಾವುದು ಶಿಯಾಂಗ್ ತಿ. ಇನ್ನು ಎರಡನೇ ಪ್ರಶ್ನೆ, ಸತ್ಯಮೇವ ಜಯತೆ ಎಂಬ ವಾಕ್ಯ ಈ ಉಪನಿಷತ್ತಿನಲ್ಲಿದೆ ಅಂತಕ್ಕಂಥದ್ದಿದೆ. ಒಂದು ಈಶಾವಾಸ್ಯ ಉಪನಿಷತ್ತು, ಎರಡು ಮಂಡುಕೋಪನಿಷತ್ತು, ಮೂರನೇದು ಐತರ್ಯ ಉಪನಿಷತ್ತು, ನಾಲ್ಕನೇದು ಕೇನೋ ಉಪನಿಷತ್ತು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ಗಮನಿಸೋದಾದರೆ ಮಂಡುಕ ಉಪನಿಷತ್ತು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಮಂಡುಕ ಉಪನಿಷತ್ತಿನಲ್ಲಿ ಸತ್ಯಮೇವ ಜಯತೆ ಎನ್ನುವಂತಹ ಒಂದು ವ್ಯಾಖ್ಯೆ ಇದೆ. ಇದನ್ನು ಕೂಡ ನಾವು ರಾಷ್ಟ್ರದ ಲಾಂಛನವಾದಂತಹ 4 ಮುಖದ ಸಿಂಹ ಎನ್ನುವಂತಹ ಒಂದು ಲಾಂಛನದಲ್ಲಿ ಈ ಉಪನಿಷತ್ತನ್ನು ಬಳಸಿರ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಲೋಥಲ್ ನಗರದಲ್ಲಿ ದೊರೆತಿರುವುದು ಏನು ಅಂತಕ್ಕಂಥದ್ದಿದೆ. ಒಂದು ಹಡಗು ಕಟ್ಟೆ, 2 ಸ್ನಾನದ ಕೊಳ, 3 ದೇವಸ್ಥಾನ, 4 ಕ್ರೀಡಾಂಗಣ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಬರ್ತಕ್ಕಂಥದ್ದು ಯಾವುದು ಹಡಗು ಕಟ್ಟೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಲೋಥಲ್ ನಗರದಲ್ಲಿ ಹಡಗು ಕಟ್ಟೆ ಇರತಕ್ಕಂಥದ್ದು. ಇದು ಸಿಂಧು ನಾಗರಿಕತೆಯ ಒಂದು ವಿದೇಶಿ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ಗುಣವನ್ನು ಕೂಡ ತೋರಿಸುತ್ತದೆ ಸ್ನೇಹಿತರೆ. ಹಾಗೆ ಸ್ನಾನದ ಕೊಳ ಎಲ್ಲಿ ಸಿಕ್ಕಿದೆ ಅಂದರೆ ದಾರೋದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಯಾವುದು ಸ್ನಾನದ ಕೊಳ. ಇನ್ನು ನಾಲ್ಕನೇ ಪ್ರಶ್ನೆ, ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಚೀನಾ ಪ್ರವಾಸಿಗರು ಯಾರು ಅಂತಕ್ಕಂಥದ್ದನ್ನು ಕೇಳಿದರೆ. ಒಂದು ಪಾಹಿಯನ್, ಅಬ್ದುಲ್ ರಜಾಕ್, ಹಾಗೆ ಹುಯೆನ್ತ್ಸಾಂಗ್, ನಾಲ್ಕನೇದು ಸುಲೈಮಾನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸ್ತಾ ಹೋಗಬೇಕು. ಪಾಹಿಯನ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಪಾಹಿಯನ 2ನೇ ಚಂದ್ರಗುಪ್ತನ ಕಾಲಕ್ಕೆ ಭೇಟಿ ನೀಡಿದ್ದ ಸ್ನೇಹಿತರೆ. ಹಾಗೆ ಅಬ್ದುಲ್ ರಜಾಕ್ ಅದು ದೇವರಾಯ, ವಿಜಯನಗರ ಸಾಮ್ರಾಜ್ಯದ ದೇವರಾಯನ ಕಾಲದಲ್ಲಿ ಕೃಷ್ಣದೇವರಾಯ ಮತ್ತು ಕೃಷ್ಣ. ಹಾಗೆ ಹುಯೆನ್ತ್ಸಾಂಗ್ ಯಾರ ಕಾಲದಲ್ಲಿ ಅಂದರೆ ಹರ್ಷವರ್ಧನನ ಕಾಲಕ್ಕೆ. ಹಾಗೆ ಸುಲೈಮಾನ್ ಅಂತಕ್ಕಂಥದ್ದು ಅಮೋಘ ವರ್ಷ ನೃಪತುಂಗನ ಭೇಟಿ ನೀಡಿರ್ತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಹುಯೆನ್ತ್ಸಾಂಗ್ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ, ಶಾತವಾಹನರ ಅಥವಾ ಸಾತವಾಹನರ ರಾಜಧಾನಿ ಯಾವುದು ಅಂತಕ್ಕಂಥದ್ದಿದೆ. ಒಂದು ಪೈಠಾಣ, 2ನೇದು ಕಾರ್ಲೆ, 3ನೇದು ಕನ್ಹೇರಿ, 4ನೇದು ಅಜಂತ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಪೈಠಾಣ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲ ಅಜಂತ ಎಲ್ಲೋರ ಅಂತಕ್ಕಂಥ ಅಜಂತ ಏನು, ಇದು ಮಹಾರಾಷ್ಟ್ರದಲ್ಲಿ ಬರುವಂಥದ್ದು ಸ್ನೇಹಿತರೆ. ಕನ್ಹೇರಿ ಇವೆಲ್ಲ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರುವಂಥವು. ಇನ್ನು 6ನೇ ಪ್ರಶ್ನೆ, ಕನ್ನಡದ ಪ್ರಥಮ ಅಲ್ಮಿಡಿ ಶಾಸನ ಇವರ ಕಾಲದ್ದು ಅಂತಕ್ಕಂಥದ್ದಿದೆ. ಒಂದು ಗಂಗರು, 2 ಚಾಲುಕ್ಯರು, 3 ರಾಷ್ಟ್ರಕೂಟರು, 4ನೇದು ಕದಂಬರು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ಗಮನಿಸೋದಾದರೆ ಯಾವುದು ಕದಂಬರು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಯಾವುದು ಕದಂಬರು ಕಾಕುತ್ಸೆ ವರ್ಮನ ಕಾಲದಲ್ಲಿ. ಕಾಕುತ್ಸೆ ವರ್ಮನ ಕಾಲದಲ್ಲಿ ರಚಿತವಾಗಿರುವಂತಹ ಶಾಸನ. ಇನ್ನು ಚಾಲುಕ್ಯರ ಕಾಲದಲ್ಲಿ ಏನು ತ್ರಿಪದಿ ಶಾಸನವನ್ನು ನಾವು ಗಮನಿಸಬಹುದು. ತ್ರಿಪದಿ ಶಾಸನ
7ನೇ ಶತಮಾನದಲ್ಲಿ. ಇದು 450. ಇನ್ನು 7ನೇ ಪ್ರಶ್ನೆ, ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಮಾರಕವೆಂದು ಪರಿಗಣಿಸಿದಂತಹ ಬಾದಾಮಿ ಚಾಲುಕ್ಯರ ದೇವಾಲಯ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ, 1 ಐಹೊಳೆ, 2 ಬಾದಾಮಿ, 3ನೇದು ಪಟ್ಟದಕಲ್ಲು, 4ನೇದು ಮಹಾನಂದಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ನಾವು ಯಾವ ಸೇರಿಲ್ಲ ಅಂತಕ್ಕಂಥದ್ದನ್ನು ಗಮನಿಸಿಬಿಟ್ರೆ ಏನು ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಐಹೊಳೆ ಸೇರಿಲ್ಲ ಸ್ನೇಹಿತರೆ, ಹಾಗೆ ಬಾದಾಮಿ ಕೂಡ ಸೇರಿಲ್ಲ, ಹಾಗೆ ಮಹಾನಂದಿ ಕೂಡ ಸೇರಿಲ್ಲ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಪಟ್ಟದಕಲ್ಲು. ಇದು ಯುನೆಸ್ಕೋ ಪರಂಪರೆ ಕಟ್ಟಿಗೆ ಸೇರಿರ್ತಕ್ಕಂಥದ್ದು. ಇನ್ನು ಮತ್ತು ಹಂಪಿ ಮತ್ತು ಪಶ್ಚಿಮ ಘಟ್ಟಗಳು ಸೇರಿರ್ತಕ್ಕಂಥದ್ದು. ಹಾಗೆ ಇತ್ತೀಚೆಗೆ ಸಂಬಂಧಪಟ್ಟಂತೆ ಹೊಯ್ಸಳರ ಕಾಲದ ಬೇಲೂರು, ಹಳೆಬೀಡು ಮತ್ತು ಸೋಮನಾಥ ದೇವಾಲಯವನ್ನು ಕೂಡ ಇನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು. ಹಂಪಿ, ಬೇಲೂರು, ಹಳೆಬೀಡು ಮತ್ತು ಸೋಮನಾಥ ದೇವಾಲಯ, ಪಶ್ಚಿಮ ಘಟ್ಟವನ್ನು ಸೇರಿಸಿರ್ತಕ್ಕಂಥದ್ದು ಯುನೆಸ್ಕೋ ಪರಂಪರೆ ಪಟ್ಟಿಯಲ್ಲಿ. ಇನ್ನು 8ನೇ ಪ್ರಶ್ನೆ, ಕನ್ನಡದ ಪ್ರಥಮ ಉಪಲಬ್ಧ ಕೃತಿ ಯಾವುದು ಅಂತಕ್ಕಂಥದ್ದಿದೆ. 1 ಕವಿರಾಜ ಮಾರ್ಗ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಶಾಂತಿ ಪುರಾಣ ಅಂತಕ್ಕಂಥದ್ದಿದೆ. ಕವಿರಾಜ ಮಾರ್ಗವನ್ನು ಬರೆದವರು ಯಾರು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಯಾರು ಕವಿರಾಜ ಮಾರ್ಗವನ್ನು ಬರೆದವರು ಅಂದರೆ ಯಾರು? ಶ್ರೀ ವಿಜಯ. ಆದಿಪುರಾಣ ಯಾರು? ಪಂಪ. ವಿಕ್ರಮಾರ್ಜುನ ವಿಜಯ ಅದು ಪಂಪ. ಶಾಂತಿ ಪುರಾಣ ಜನ್ನ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಕವಿರಾಜ ಮಾರ್ಗ ಏನು ಮೊದಲ ಕನ್ನಡದ ಉಪಲಬ್ಧ ಕೃತಿ, ಇದು ಸರಿಯಾದಂಥ ಉತ್ತರ. ಹೊಂದಿಸಿ ಬರೆಯುವಂಥ ಸಂದರ್ಭದಲ್ಲಿ ನಾವು ಇವರ ಏನು ಕೃತಿಗಳು ಮತ್ತು ವ್ಯಕ್ತಿಗಳನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು 9ನೇ ಪ್ರಶ್ನೆ, ಕೊಟ್ಟಿರುವ ಗುಂಪುಗಳಲ್ಲಿ ಯಾವ ಅನುಕ್ರಮವಾಗಿದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇನ್ನು ರಾಜರುಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತಕ್ಕಂಥದ್ದು. 1 ನೃಪಕಾಮ, ಬಲ್ಲಾಳ, 1 ಎರೆಯಂಗ, ವಿನಯಾದಿತ್ಯ, ವಿಷ್ಣುವರ್ಧನ ಅಂತಕ್ಕಂಥದ್ದು. ಇದು ಹೊಯ್ಸಳರ ಕಾಲದ್ದು. ಹಾಗೆ ಎರೆಯಂಗ, ವಿನಯಾದಿತ್ಯ, ವಿಷ್ಣುವರ್ಧನ, ಬಲ್ಲಾಳ 1, ನೃಪಕಾಮ. 3ನೇದು ವಿಷ್ಣುವರ್ಧನ, ವಿನಯಾದಿತ್ಯ, ಬಲ್ಲಾಳ 1, ನೃಪಕಾಮ, ಎರೆಯಂಗ. ಇನ್ನು ನೃಪಕಾಮ, ವಿನಯಾದಿತ್ಯ, ಎರೆಯಂಗ, ಬಲ್ಲಾಳ 1, ವಿಷ್ಣುವರ್ಧನ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಮೊದಲು ಯಾರು ಬರ್ತಾರೆ? ನೃಪಕಾಮ ಅಂತಕ್ಕಂಥದ್ದು ಬರ್ತಾನೆ. ಇದರಲ್ಲಿ 2 ಆಪ್ಷನಲ್ಲಿ ನಾವು ಗಮನಿಸಬಹುದು. ಸೆಕೆಂಡ್ ಯಾರು ಬರ್ತಾರೆ ಅಂತಕ್ಕಂಥದ್ದು ಗಮನಿಸೋದಾದರೆ ವಿನಯಾದಿತ್ಯ. ಯಾವುದರಲ್ಲಿದೆ ನೋಡ್ರಿ? 2ನೇದು ವಿನಯಾದಿತ್ಯ, ನೃಪಕ ಆದಮೇಲೆ ವಿನಯಾದಿತ್ಯ. ಇದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಯಾವುದು? ಆಪ್ಷನ್ ನಂಬರ್ 4 ಇದು ಸರಿಯಾದಂತಹ ಉತ್ತರ. ಇನ್ನು 10ನೇ ಪ್ರಶ್ನೆ, ಈಜಿಪ್ಟ್ನ ಅತಿ ದೊಡ್ಡ ಪಿರಮಿಡ್ ಇರುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ, 1 ಅಥೆನ್ಸ್, 2 ಥೇಬ್ಸ್ ಅಥವಾ ತಿಬ್ಸ್, 3ನೇದು ಕರ್ನಾಕ್, 4ನೇದು ಗಿಜೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನು? ಗಿಜೆ ಅಂತಕ್ಕಂಥದ್ದು. ಇದರಲ್ಲಿ ಅತಿ ದೊಡ್ಡವಾದಂತಹ ಪಿರಮಿಡನ್ನು ನಾವು ಗಮನಿಸಬಹುದು. ಹಾಗೆ ನೈಲ್ ನದಿಯ ದಡದಲ್ಲಿ ಏನಿದೆ? ದಡದಲ್ಲಿ ಈಜಿಪ್ಟ್ ನಾಗರಿಕತೆ ರಚನೆಯಾಗಿರ್ತಕ್ಕಂಥದ್ದು, ಸ್ಥಾಪನೆಯಾಗಿರ್ತಕ್ಕಂಥದ್ದು. ಹಾಗೆ 11ನೇ ಪ್ರಶ್ನೆ, ಹೊಯ್ಸಳರ ವಿಷ್ಣುವರ್ಧನನಿಗೆ ತಲಕಾಡುಗೊಂಡ ಎಂಬ ಬಿರುದು ಬರಲು ಕಾರಣ ಏನು ಅಂತಕ್ಕಂಥದ್ದಿದೆ. 1 ಚೋಳರಿಂದ ಗಂಗಾವಡೆಯನ್ನು ಗೆದ್ದದ್ದರಿಂದ, ಹಾಗೆ 2ನೇದು ತಲಕಾಡಿನಲ್ಲಿ ಕೀರ್ತಿನಾರಾಯಣ ಮಂದಿರವನ್ನು ಸ್ಥಾಪಿಸಿದ್ದರಿಂದ, ಹಾಗೆ ಹೊಯ್ಸಳರಲ್ಲಿ ಅತಿ ಶ್ರೇಷ್ಠವಾದ ದೊರೆಯಾಗಿದ್ದರಿಂದ ಅಂತಕ್ಕಂಥ ಆಪ್ಷನ್ ಇದೆ. ಹಾಗೆ 4ನೇದು ಬೇಲೂರಿನ ವಿಜಯನಾರಾಯಣ ಮಂದಿರ ನಿರ್ಮಿಸಿದ್ದರಿಂದ ಅಂತಕ್ಕಂಥ ಆಪ್ಷನ್ ಇದೆ. ಇದರಲ್ಲಿ ಸರಿಯಾದ ಉತ್ತರ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಚೋಳರಿಂದ ಏನು ಗಂಗಾವಡಿಯನ್ನು ಗೆದ್ದಿದ್ದರಿಂದ ಏನು ಇವರಿಗೆ ಹೆಸರು ಬಂದಿರತಕ್ಕಂಥದ್ದು, ತಲಕಾಡುಗೊಂಡ ಎಂಬ ಬಿರುದು ಬಂದಿರುವಂಥದ್ದು. ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 12ನೇ ಪ್ರಶ್ನೆ, ಸೂಚಿಯನ್ನು ಉಪಯೋಗಿಸಿ
ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸರಿಯಾದಂಥ ಉತ್ತರಗಳನ್ನು ಗಮನಿಸಬೇಕಾಗುತ್ತೆ. ನಾವು ಹೆರೋಡೋಟಸನ್ನು ಏನಂತ ಕರಿತೀವಿ? ಇತಿಹಾಸದ ಪಿತಾಮಹ. ಎಲ್ಲಿದೆ ನೋಡ್ರಿ, ಇತಿಹಾಸದ ಪಿತಾಮಹ. ಪ್ಲೇಟೋ ಏನು? ತತ್ವಶಾಸ್ತ್ರಜ್ಞ. ಹೋಮರ್ ಅಂತಕ್ಕಂಥವನು ಕೃತಿಯನ್ನು ಬರೆದಿದ್ದಾನೆ, ಯಾವುದು? ಒಡಿಸ್ಸಿ. ಮತ್ತು ಹಿಲಿಯಾಡ್ ಅಂತಕ್ಕಂಥದ್ದನ್ನು ಕೂಡ ಬರೆದಿದ್ದಾನೆ, ಅದನ್ನು ಗಮನಿಸಬೇಕು. ಇನ್ನು ಹಿಪೋಕ್ರಟೀಸ್ ಏನು? ಇವರು ವೈದ್ಯಶಾಸ್ತ್ರದ ಕ್ರಾಂತಿಯ ಮಾಡಿದಂತಕ್ಕಂಥವ್ರು, ವೈದ್ಯ ಕ್ಷೇತ್ರದ ಕ್ರಾಂತಿ. ಇನ್ನು ವಿಜ್ಞಾನ ಅಂತಕ್ಕಂಥದ್ದು ಇಲ್ಲ, ಇದಕ್ಕೆ ಅರಿಸ್ಟಾಟಲ್ ಅಂತಕ್ಕಂಥವನು ವಿಜ್ಞಾನದ ಪಿತಾಮಹ ಆಗ್ತಾನೆ, ಜೀವಶಾಸ್ತ್ರದ ಪಿತಾಮಹ. ಅರಿಸ್ಟಾಟಲು ಆಲ್ಮೋಸ್ಟ್ ಬಹಳಷ್ಟು ಕೂಡ ಪಿತಾಮಹವನ್ನು ಹೊಂದಿದ್ದಾನೆ. ರಾಜ್ಯಶಾಸ್ತ್ರದ ಪಿತಾಮಹ ಕೂಡ ಹೌದು ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಬೇಕಾಗುತ್ತೆ. ನೋಡ್ರಿ, 1D ಎಲ್ಲಿದೆ? ಆಪ್ಷನ್ ನಂಬರ್ 1ರಲ್ಲಿ ಇದೆ. ಹಾಗಾಗಿ ಆಪ್ಷನ್ ನಂಬರ್ 1ಅನ್ನು ನಾವು ಗುರುತು ಹಾಕ್ಬೋದು ಡೈರೆಕ್ಟಾಗಿ. ನೋಡ್ರಿ, 2ನೇದು A, 3ನೇದು B, 4ನೇದು E ಅಂತಕ್ಕಂಥದ್ದು. ಇದು ಸರಿಯಾದಂತಹ ಉತ್ತರ. ಇನ್ನು 13ನೇ ಪ್ರಶ್ನೆ, ರೇಷ್ಮೆ ವ್ಯವಸಾಯವನ್ನು ಮೈಸೂರು ರಾಜ್ಯದಲ್ಲಿ ಪರಿಚಯಿಸಿದವರು ಯಾರು ಅಂತಕ್ಕಂಥದ್ದೇ. 1 ಹೈದರ್ ಅಲಿ, 2 ಟಿಪ್ಪು ಸುಲ್ತಾನ್, 3ನೇದು ವೆಲ್ಲೆಸ್ಲಿ, 4ನೇದು ವಿಲಿಯಂ ಬೆಂಟಿಕ್ ಅಂತಕ್ಕಂಥ ಆಪ್ಷನ್ಗಳಿದ್ದಾವೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಯಾವುದು? ಟಿಪ್ಪು ಸುಲ್ತಾನ್ ಸರಿಯಾದಂತಹ ಟಿಪ್ಪು ಸುಲ್ತಾನ್ ಏನು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ದ? ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಗೊಂಬಂದ. ಇನ್ನು ವಿಲಿಯಂ ಬೆಂಟಿಕ್ ಸತಿ ಸಹಗಮನ ಪದ್ಧತಿ ನಿಷೇಧ. ಯಾರು? ರಾಜ ರಾಮ್ ಮೋಹನ್ ರಾಯ್ ಅವ್ರ ಜೊತೆಗೆ ಸೇರಿಕೊಂಡು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧವನ್ನು ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಹೊಯ್ಸಳರ ದ್ವಿಕೂಟ ದೇವಾಲಯ ಇರುವಂತಹ ಸ್ಥಳ ಅಂತ ಕಟ್ಟಿದ್ದಾರೆ. 1 ಬೇಲೂರು, 2 ಹಳೆಬೀಡು, 3 ಬನ್ನೂರು, 4ನೇದು ಸೋಮನಾಥಪುರ. ಇವುಗಳು ಕೂಡ ಏನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರತಕ್ಕಂಥ ಸ್ಥಳಗಳು ಇದರಲ್ಲಿದ್ದಾವೆ ಸ್ನೇಹಿತರೆ. ಬೇಲೂರು, ಹಳೆಬೀಡು, ಸೋಮನಾಥಪುರ. ಇದರಲ್ಲಿ ದ್ವಿಕೂಟ ದೇವಾಲಯ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಯಾವುದು? ಹಳೆಬೀಡು ಇದಕ್ಕೆ ಸರಿಯಾದಂತಹ ಉತ್ತರ. ಇನ್ನು ಬೇಲೂರು ಏನು? ಏಕಕೂಟ. ಇನ್ನು ಸೋಮನಾಥಪುರ ಯಾವುದು? ತ್ರಿಕೂಟ. ನಾವು ಅಲ್ಲಿ ಗಮನಿಸಿದಾಗ ಕೆಳಗಡೆ ಇರತಕ್ಕಂಥ ಕೂಟಗಳು ಸ್ನೇಹಿತರೆ, ಹಂತಗಳನ್ನು ಮಾಡಿದ್ದಾರೆ. ಅಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇದು ದ್ವಿಕೂಟನ, ತ್ರಿಕೂಟನ, ಏಕಕೂಟನ ಅಂದರೆ 1 ಸ್ಟೆಪ್ ಇದ್ದರೆ ಅದು ಏಕಕೂಟ, 2 ಸ್ಟೆಪ್ಪುಗಳಿದ್ದರೆ ದ್ವಿಕೂಟ, 3 ಸ್ಟೆಪ್ಪುಗಳನ್ನು ಹೊಂದಿದರೆ ಅದು ತ್ರಿಕೂಟ ಅಂತ ನಾವು ಕರಿತೀವಿ. ಹೊಯ್ಸಳರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ದೇವಾಲಯಗಳಿವು. ಇನ್ನು 15ನೇ ಪ್ರಶ್ನೆ, ಜಕತ್ ಎಂಬ ತೆರಿಗೆಯನ್ನು ಕೊಡುತ್ತಿದ್ದವರು ಯಾರು ಅಂತಕ್ಕಂಥದ್ದಿದೆ. 1 ಹಿಂದೂಗಳು, 2 ಮುಸ್ಲಿಮಾನರು, 3 ಹಿಂದೂಗಳು ಮತ್ತು ಮುಸ್ಲಿಮಾನರು ಯಾರೂ ಅಲ್ಲ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಆಪ್ಷನ್ ನಂಬರ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ಜಕತ್ ಅಂತಕ್ಕಂಥದ್ದು ಮುಸ್ಲಿಮಾನರು ಕೊಡ್ತಿದ್ರು. ಇನ್ನು ಹಿಂದೂಗಳು ಏನು ಕೊಡ್ತಾಯಿದ್ರು? ಜಿಜಿಯಾ ತೆರಿಗೆ ಅಂತ ಕೊಡ್ತಾಯಿದ್ರು. ಜಿಜಿಯಾ ತೆರಿಗೆ, ಜಿಜಿಯಾ ಕಂದಾಯ ಅಥವಾ ಜಿಜಿಯಾ ತೆರಿಗೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ನಂಬರ್ 2 ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 16ನೇ ಪ್ರಶ್ನೆ, ದ ಪ್ರಿನ್ಸ್ ಎಂಬ ಕೃತಿಯನ್ನು ಅಥವಾ ಪುಸ್ತಕವನ್ನು ಬರೆದವರು ಯಾರು ಅಂತಕ್ಕಂಥದ್ದಿದೆ. 1 ಮೆಕೆವಲ್ಲಿ, ಸರ್ವೆಂಟಿಸ್, ಎರಾಸ್ಮಸ್ ಮತ್ತು ಶೇಕ್ಸ್ಪಿಯರ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಯಾವುದು? ಮೆಕೆವಲ್ಲಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಪ್ರಿನ್ಸ್ ಅಂತಕ್ಕಂಥದ್ದು ಮೆಕೆವಲ್ಲಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 17ನೇ ಪ್ರಶ್ನೆ, 1893ರಲ್ಲಿ ಚಿಕಾಗೋ ನಗರದಲ್ಲಿ ನಡೆದಂತಹ ವಿಶ್ವ ಧರ್ಮಗಳ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂತಕ್ಕಂಥದ್ದಿದೆ. 1 ರಾಮಕೃಷ್ಣ ಪರಮಹಂಸ, 2
ಸ್ವಾಮಿ ವಿವೇಕಾನಂದ, 3 ರಾಜಾರಾಮ್ ಮೋಹನ್ ರಾಯ್, ಹಾಗೆ 4ನೇದು ಆ್ಯನಿ ಬೆಸೆಂಟ್ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಸ್ವಾಮಿ ವಿವೇಕಾನಂದರು ಏನು 1893ರಲ್ಲಿ ಚಿಕಾಗೋ ನಗರದಲ್ಲಿ ಭಾರತದ ಪರವಾಗಿ ವಿಶ್ವ ಧರ್ಮಗಳ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇನ್ನು ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ. ಇನ್ನು ಆ್ಯನಿ ಬೆಸೆಂಟ್ ಥಿಯೋಸಫಿಕಲ್ ಸೊಸೈಟಿಯ ಭಾರತೀಯ ಅಧ್ಯಕ್ಷರು, ಭಾರತದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಥಿಯೋಸಫಿಕಲ್ ಸೊಸೈಟಿಯ ಒಬ್ಬ ಅಧ್ಯಕ್ಷರಾಗಿದ್ದರು ಸ್ನೇಹಿತರೆ. ಇನ್ನು 18ನೇ ಪ್ರಶ್ನೆ, ಚೀನಾದ 2ನೇ ಬೌದ್ಧ ಯಾತ್ರಿಕ ಭಾರತಕ್ಕೆ ಆಗಮಿಸಿದಾಗ ಸಮಕಾಲೀನ ದೊರೆಗಳು ಯಾರ್ಯಾರಿದ್ರು ಅಂತಕ್ಕಂಥದ್ದನ್ನು ಕೇಳಿದರೆ 1 ಹರ್ಷವರ್ಧನ, 2 ಇಮ್ಮಡಿ ಪುಲಿಕೇಶಿ ಅಥವಾ 2ನೇ ಪುಲಿಕೇಶಿ, 3ನೇದು ನರಸಿಂಹವರ್ಮ, 1ನೇ ನರಸಿಂಹವರ್ಮ ಅಂತಕ್ಕಂಥದ್ದು, ಹಾಗೆ 4ನೇದು ಮೇಲೆ ತಿಳಿಸಿದ 3 ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಮೇಲಿನ 3 ಕೂಡ ಏನಾಗಿದ್ದರು, ಇವನ ಕಾಲದಲ್ಲಿ ವೈನತ್ ಸಾಂಗ್ ಬಂದು ಹೋಗಿರ್ತಕ್ಕಂಥ ಕಾಲಮಾನದಲ್ಲಿ ಈ 3 ಕೂಡ ಏನಾಗಿದ್ದರು ಇದ್ದರು ಸ್ನೇಹಿತರೆ. ಹಾಗಾಗಿ ಮೇಲಿನ 3 ಕೂಡ ಸರಿಯಾದಂಥ ಉತ್ತರ. ಮೊದಲೇ ಯಾರು ಬಂದಿದ್ದರು ಅಂತಕ್ಕಂಥದ್ದನ್ನು ನೋಡಿದರೆ ನಾವು ಪಾಹಿಯನ್ ಅಂತಕ್ಕಂಥವನು ಬಂದಿದ್ದ ಸ್ನೇಹಿತರೆ. ಇನ್ನು 19ನೇದು, ದಂಡಿ ಎಂಬಲ್ಲಿ ಉಪ್ಪಿನ ಕಾಯ್ದೆಯನ್ನು ಗಾಂಧೀಜಿ ಮುರಿದಿದ್ದು ಯಾವ ದಿನಾಂಕ ಅಂತ ಕೇಳಿದ್ದಾರೆ. 1 1930 ಮಾರ್ಚ್ 6ರಂದು, ಹಾಗೆ 2ನೇದು 1930 ಏಪ್ರಿಲ್ 6ರಂದು, ಹಾಗೆ 3ನೇದು 1930 ಮಾರ್ಚ್ 12ರಂದು, 4ನೇದು 1930 ಏಪ್ರಿಲ್ 12ರಂದು ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಯಾವುದು ಅಂತಕ್ಕಂಥ 1930 ಏಪ್ರಿಲ್ 6ರಂದು ಏನು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮುರಿದಿದ್ದು ಸ್ನೇಹಿತರೆ. ನಾವು ತೆರಿಗೆಯನ್ನು ಕಟ್ಟುವುದಿಲ್ಲ ಎನ್ನುವಂತಹ ಒಂದು ದಂಡಿ ಯಾತ್ರೆ ಅಂತಕ್ಕಂಥ ಒಂದನ್ನು ಮಾಡ್ತಾರೆ ಸ್ನೇಹಿತರೆ. ಇನ್ನು 20ನೇ ಪ್ರಶ್ನೆ, 1738ರಲ್ಲಿ ದಾಳಿ ಮಾಡಿದಂತಹ ಪರ್ಷಿಯನ್ ದಾಳಿಕೋರ ಯಾರು ಅಂತಕ್ಕಂಥದ್ದನ್ನು ಕೇಳಿದರೆ 1 ಅಹಮದ್ ಶಾ ಅಬ್ದಾಲಿ, 2 ನಾದಿರ್ ಶಾ, 3ನೇದು ಶೇರ್ ಶಾ, ಇನ್ನೊಂದು ಬಹಮನ್ ಶಾ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ನಾದಿರ್ ಶಾ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇದು 1738ರಲ್ಲಿ ದಾಳಿಯನ್ನು ಮಾಡಿದ ಪರ್ಷಿಯನ್ ಆದವನು ನಾದಿರ್ ಶಾ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ಇನ್ನು ಶೇರ್ ಶಾ ಅಂತಕ್ಕಂಥವನೇನು ರೂಪಾಯಿಗಳ ಜನಕ ಅಂತ ನಾವು ಕರಿತೀವಿ, ರೂಪಾಯಿಗಳ ಜನಕ. ಇನ್ನು 21ನೇ ಪ್ರಶ್ನೆ, ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾದದ್ದು ಯಾವ ವರ್ಷ ಅಂತಕ್ಕಂಥದ್ದನ್ನು ಕೇಳಿದರೆ 1 ಕ್ರಿಸ್ತಪೂರ್ವ 774, 2 ಕ್ರಿಸ್ತಪೂರ್ವ 775, 3 ಕ್ರಿಸ್ತಪೂರ್ವ 776, ಕ್ರಿಸ್ತ ಶಕ 776 ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಕ್ರಿಸ್ತಪೂರ್ವ 776ರಲ್ಲೇನು ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾಗಿದ್ದು ಗ್ರೀಕ್ ನಾಗರಿಕತೆಯಲ್ಲಿ ನಮಗೆ ಇವು ಕಂಡು ಬರ್ತಕ್ಕಂಥದ್ದು ಒಲಿಂಪಿಕ್ ಕ್ರೀಡೆಗಳು ಸ್ನೇಹಿತರೆ. ಇನ್ನು 22ನೇ ಪ್ರಶ್ನೆಯನ್ನು ಗಮನಿಸೋದಾದರೆ ಭಾರತದ ರಾಜ್ಯಗಳನ್ನು ಒಗ್ಗೂಡಿಸಿದಂತಹ ಶಿಲ್ಪಿ ಯಾರು ಅಂತಕ್ಕಂಥದ್ದು ಇದೆ. 1 ವಿ.ಪಿ. ಮೆನನ್, 2 ಮಹಾತ್ಮ ಗಾಂಧೀಜಿ, 3 ಸರ್ದಾರ್ ವಲ್ಲಭಾಯ್ ಪಟೇಲ್, ಹಾಗೆ ಸಿ ರಾಜಗೋಪಾಲಾಚಾರಿ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಯಾವುದು ಸರ್ದಾರ್ ವಲ್ಲಭಾಯ್ ಪಟೇಲ್, ಇವರು ಭಾರತ ಸರ್ಕಾರದ ಮೊದಲ ಗೃಹ ಮಂತ್ರಿ ಕೂಡ ಆಗಿದ್ದರು. ಹಾಗಾಗಿ ಇವರು ಎಲ್ಲ ರಾಜ್ಯಗಳನ್ನು ಒಗ್ಗೂಡಿಸಿದಂತಹ ಹೆಗ್ಗಳಿಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಕರಿತೀವಿ. ಯಾಕೆಂದರೆ ಇವರನ್ನು ಹುಕ್ಕಿನ ಮನುಷ್ಯ ಅಂತ ಕೂಡ ಕರಿತೀವಿ. ಯಾಕೆಂದರೆ ಭಾರತವನ್ನು ಒಗ್ಗೂಡಿಸಿದ್ದು ಅಷ್ಟು ಧೈರ್ಯ ಕೂಡ ಇವರಿಗಿತ್ತು. ಇನ್ನು ರಾಜಗೋಪಾಲಾಚಾರಿ ಇದ್ದಾರಲ್ಲ, ಇವರು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು. ಇದಿಷ್ಟು ನಾವು ತಿಳ್ಕೋಬೇಕಾಗುತ್ತೆ. ಹಾಗೆ 23ನೇ ಪ್ರಶ್ನೆ, ಚೀನಾದ ಪ್ರಸಿದ್ಧ ತತ್ವಜ್ಞಾನಿ ಕುಂಗ್ ಫು ಸು ಎಂಬುವನು ಜನಪ್ರಸಿದ್ಧಿಯಾಗಿದ್ದು ಈ ಹೆಸರಿನಿಂದ ಅಂತಕ್ಕಂಥದ್ದು ಇದೆ. ಕುಂಗ್ ಫು ಸು ಅಂತಕ್ಕಂಥದ್ದು 1 ಮೆನಯಾಸಿಯಸ್, 2 ಕನ್ಫ್ಯೂಷಿಯಸ್, 3ನೇದು ಲಾವೋತ್ಸೆ, 4ನೇದು
ಹುಟೋ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಕನ್ಫ್ಯೂಷಿಯಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಯಾವುದು? ಕನ್ಫ್ಯೂಷಿಯಸ್, ತತ್ವಜ್ಞಾನಿ. ಇನ್ನು 24ನೇದು, ಗ್ರೀಕರು ಸೂರ್ಯದೇವನನ್ನು ಹೇಗೆ ಕರೆಯುತ್ತಿದ್ದರು ಅಂತ ಇದೆ. 1 ರಾ, 2 ಶಮಾಶ್, 3 ಅಪೋಲೋ, 4ನೇದು ಒಲಂಪಸ್ ಅಂತಕ್ಕಂಥದ್ದು ಇದೆ. ಸೂರ್ಯದೇವನನ್ನು ಏನೆಂದು ಕರೀತಿದ್ದರು ಅಂತಕ್ಕಂಥದ್ದನ್ನು ನಾವು ತಿಳಿಯೋದಾದರೆ ಏನು? ಒಲಂಪಸ್ ಅಂತ ಕರೀತಾ ಇದ್ರು ಸ್ನೇಹಿತರೆ. ಇನ್ನು NNMSನ ಇತಿಹಾಸ ಯುಗದ ಕೊನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅದ್ಭುತವಾದಂತಹ ಚಿಚಿನ್ ಇಟ್ಸ್ ಎಂಬ ಪ್ರಾಚೀನ ನಗರವು ಈ ದೇಶದಲ್ಲಿದೆ ಅಂತಕ್ಕಂಥದ್ದಿದೆ. 1 ಪೇರು, 2 ಬ್ರೆಜಿಲ್, 3 ಕೊಲಂಬಿಯಾ ಅಂತಕ್ಕಂಥದ್ದಿದೆ. ಹಾಗೆ 4 ಮೆಕ್ಸಿಕೋ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ಮೆಕ್ಸಿಕೋ ದೇಶದಲ್ಲಿ ಏನು ಚಿಚಿನ್ ಇಟ್ಸ್ ಅಂತಕ್ಕಂಥ ಒಂದು ಪ್ರಾಚೀನ ನಗರ ಇರುವಂಥದ್ದು. ಇದಿಷ್ಟು ಕೂಡ ಏನು NNMSಗೆ ಸಂಬಂಧಪಟ್ಟಂತಹ ಇತಿಹಾಸದ ಪ್ರಶ್ನೋತ್ತರಗಳು ಆಗಿದ್ದವು ಸ್ನೇಹಿತರೆ. ಇದು 2010ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿವರೆಗೂ ನೋಡಿದಂಥ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.